बदमाश बाळ्यागोळ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲೆಮನ್ ಪರಶುರಾಮ್. ನಮ್ಮ ಜೊತೆ ಇದ್ದಾರೆ ಬೀಜ ಬೆಳೆಯಾದಿತ್ತು ಸಿನಿಮಾ ನಿರ್ದೇಶಕರು, ಹಾಗೆ ಆ ಚಿತ್ರದ ಛಾಯಾಗ್ರಾಹಕರು. ಬನ್ನಿ ಆ ಸಿನಿಮಾದ ಹಿನ್ನೆಲೆ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ, ನೇರವಾಗಿ ಮಾತಾಡೋಣ. ಆ ಸಿನಿಮಾ ಯಾವ ರೀತಿ ಬೀಜ ಬೆಳೆಯಾದಿತ್ತು ಸಿನಿಮಾ ಒಂದು ಇನ್ಕ್ಲೂಡ್ ಎಲ್ಲ ಒಂದು ವಿಷಯಗಳನ್ನ ತಿಳ್ಕೊಂಬಿಡೋಣ. ಬನ್ನಿ ಕೇಳೋಣ. ನಮಸ್ಕಾರ ಕ್ಯಾಮ್ರಾಮನ್ ನಮಸ್ತೆ ಶರಣು ಗೋಗೆಬಾಳ್ ಅವರೇ. ನಮಸ್ಕಾರ ನಿರ್ದೇಶಕ ರಮೇಶ್ ಅವರೇ. ನಮಸ್ಕಾರ. ಮೊದಲನೇದಾಗಿ ನಾವು ನಿರ್ದೇಶಕರನ್ನ ಕೇಳೋದಕ್ಕಿಂತ ನಾವು ಕ್ಯಾಮ್ರಾಮನ್ ಕೇಳ್ಬಿಡೋಣ. ಫಸ್ಟ್ ಅವ್ರನ್ನೇ ವಿಚಾರಿಸ್ಬಿಡ್ತೀವಿ. ಶರಣು ಗೋಗೆಬಾಳ್ ಅವರೇ, ಈ ಒಂದು ಬೀಜ ಬೆಳೆಯಾದಿತ್ತು ಸಿನಿಮಾದ ಹಿನ್ನೆಲೆ ಒಂದಿಷ್ಟು ನಿಮಗಾಗಿರ್ತಕ್ಕಂಥ ಅನುಭವ ಮತ್ತು ಆಗು ಹೋಗುಗಳ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತಾರೆ ಸರ್. ನಾವು ಇದಕ್ಕೂ ಮುಂಚೆ ಎಷ್ಟೋ ಸಿನಿಮಾಗಳು, ಕಿರುಚಿತ್ರಗಳು, ಜಾನಪದ ಹಲವಾರು ಮಾಡಿದ್ದೀವಿ. ಹೌದೌದು. ಇವರು ಸಿನಿಮಾ ಬೀಜ ಬೆಳೆಯಾದಿತ್ತು ಮಾಡೋದಕ್ಕೆ ಕಾರಣ ಏನಂದರೆ, ಇವರು ನಿರ್ದೇಶಕರಲ್ಲ, ಅಂದರೆ ಇವರು ನಿರ್ದೇಶಕರಾಗಬೇಕಂತ ಬಂದಿರೋ, ಅವ್ರು ನಿರ್ದೇಶಕರಾಗಿರ್ಲಿಲ್ಲ, ಒಂದು ಆಸೆ ಇಟ್ಕೊಂಡು ಬಂದಾಗ ಹಗಲು ರಾತ್ರಿ ಕಷ್ಟ ಬಿಟ್ಟು ಅವರ ಬೀಜ ರೆಡಿ ಮಾಡ್ಕೊಂಡು ತಂದು ನಮ್ಮ ಕೈಗಿಟ್ರು. ಅವ್ರ ಬೀಜ ರೆಡಿ ಮಾಡಿ ತಂದು ನಮ್ಮ ಕೈಗಿಟ್ರು. ಆಗ ನನಗೆ ಹೇಳಿದ್ದವ್ರು ಏನಂದರೆ, ಸರ್ ಇದು ಒಂದು ಒಳ್ಳೆಯ ಬೀಜ. ಇವರು ಬೀಜ ತಂದು ನಮ್ಮ ಕೈಗಿಟ್ಟಾಗ ಹೇಳಿದ ಮಾತು, ಇದು ಒಂದು ಒಳ್ಳೆಯ ಬೀಜ. ಈ ಬೀಜಕ್ಕೆ ನೀವೇನಾರ ಮಾಡಬೇಕು, ಇದಕ್ಕೆ ಬಣ್ಣ ತುಂಬಬೇಕು, ಈ ಬೀಜನ ಬೆಳೆಸಬೇಕು, ಈ ಬೀಜದಿಂದ ಫಲ ತೆಗಿಬೇಕು, ಈ ಬೀಜದಿಂದ 4 ಜನಕ್ಕೆ ಒಳ್ಳೆಯದಾಗಬೇಕು ಅಂದಾಗ ಇಲ್ಲಿ ನಿರ್ದೇಶಕರ ಬೀಜ ಇದೆ, ಕ್ಯಾಮ್ರಾಮನ್ ಬೀಜನೂ ಇದೆ, ಇದಕ್ಕೆ ದುಡ್ಡು ಹಾಕೋ ಬೀಜ ಬೇಕಲ್ಲ. ನಾವು ಅವಾಗ ಯೋಚನೆ ಮಾಡಿದ್ವಿ, ಸರ್ ನಿಮ್ಗೆ ಈಗ ಈ ಕತೆ ಹೇಗೆ ಬಂತು? ಸರ್ ನಾನೊಬ್ಬ ರೈತ, ನಾನು ಬೀಜ ತರಬೇಕಾದ್ರೆ ಅಲ್ಲಿ ಒಂದು ಈ ಕಳೆ ಕೀಟನಾಶಕ ಅಂತ ಇರ್ತವೆ, ಹೌದು, ಆ ಬೀಜ ತರಬೇಕಾಗಿರೋ ಹುಟ್ಟಿರೋ ಕತೆನೇ ಬೀಜ ಬೆಳೆಯಾದೀತು. ಬಹಳ ವಿಶೇಷವಾದ ಬೀಜ. ಹೌದು. ಅಂದರೆ ಈ ಬೀಜ ಬೆಳೆಯಾದಿತ್ತು, ಅದಕ್ಕೂ ಇದಕ್ಕೆ ಸೂಪರ್ ಆಗಿದೆ. ಮುಂದೆ ಇದಕ್ಕೆ ದುಡ್ಡು ಹಾಕೋರು ಸಿಕ್ಕಿದ್ರು, ಈ ಬೀಜಕ್ಕೆ ದುಡ್ಡು ಹಾಕೋರು ಸಿಕ್ಕಾಗ ಅವರು ಪ್ರಯತ್ನ ಪಟ್ಟರು. ಈಗ ದುಡ್ಡು ಹಾಕೋರು, ನಿರ್ದೇಶಕರು, ಕ್ಯಾಮ್ರಾಮ್ಯಾನು, ಇಷ್ಟು ಬೀಜಗಳಿದ್ರೆ ಸಾಲದು, ಇದಕ್ಕೆ ಬೇರೊಂದಿಷ್ಟು ಬೀಜಗಳು ಬೇಕಲ್ಲ. ಯಾವ ಥರ ಬೀಜ? ಈ ಸಂಗೀತದ ಬೀಜಗಳು ಬೇಕು. ಹೌದೌದು, ಸಂಗೀತದ ಬೀಜ. ಆಮೇಲೆ ಈ ಎಡಿಟಿಂಗ್ ಅಂತಾನೆ ಒಂದಿಷ್ಟು ಬೀಜಗಳು, ಸಂಕಲನ ಬೀಜ, ಆ ಬೀಜಗಳು, ಇದೆಲ್ಲ ಪ್ಲಾನ್ ಮಾಡಿದ್ರೆ ಆ ಬೀಜಗಳು ಸಿಕ್ಕು. ಇಷ್ಟೆಲ್ಲ ಇದ್ರೆ ಸಾಲದು, ಇದಕ್ಕೆ ಕಲಾವಿದರ ಬೀಜಗಳು ಬೇಕಲ್ಲ. ಕಲಾವಿದರು ಆಗೋ ಬೀಜಗಳು, ಆ ಬೀಜಗಳು, ಅದು ಹೊಸ ಬೀಜಗಳೇ ಬೇಕು ನನಗೆ. ಹೊಸ ಬೀಜಗಳು ನಾವು ಯೋಚನೆ ಮಾಡಿದ್ವಿ. ಈ ಬೀಜನ ತಂದು ಟೇಬಲ್ ಮೇಲಿಟ್ಟು ಇದನ್ನ ಡಿಸೈನ್ ಮಾಡಿ ಕೆತ್ತಿ ಕುಟ್ಟಿ ಅರುದು ಅದನ್ನ ಒಂದು ಹೊಸ ಪೇಂಟ್ ಮಾಡಿ ಡಿಸೈನ್ ಮಾಡಿ ಅದನ್ನ ನಮಗೆ ಹೆಂಗ ಬೇಕಂಗ ಕೆತ್ತಿ ಜನರ ಮನಸ್ಸಲ್ಲಿ ಬಿತ್ತಬೇಕಲ್ಲ. ಆ ಪ್ರಯತ್ನ ಓವರಲ್ ಆಗಿ ನೀವು ಹೇಳ್ತಕ್ಕಂಥದ್ದು ನಿರ್ದೇಶಕರಲ್ಲಿ ಇರ್ತಕ್ಕಂಥ ಒಂದು ಬೀಜ, ಅದು ಕತೆ ಆ ಕತೆ ಅನ್ನೋ ಬೀಜನ ಕರೆಕ್ಟ್. ಬೀಜ ಹೌದು, ಎಸ್, ಬೀಜ. ಈ ಕತೆ ಅನ್ನೋ ಬೀಜಕ್ಕೆ ಕೆಲವೊಂದಿಷ್ಟು ಬೇರೆ ಬೇರೆ ಬೀಜಗಳು ಬೇಕಲ್ಲ. ಬೀಜ. ಈಗ ನೀವು ಸಿನಿಮಾದಲ್ಲಿ ನೋಡಿರ್ತೀರ, ನವರಸಗಳು ಅಂತ ಇರ್ತವೆ. ನಮ್ಮ ಬೀಜಗಳೇ ಬೇರೆ, ನಾವು ಬೀಜದ ಇದರಲ್ಲೇ ಮಾಡ್ಬೇಕಂತ ಹೇಳ್ತಿರೋರು. ಬೀಜ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಇನ್ನೊಂದ್ಸಲ ಇಲ್ಲ, ಆಕ್ಚುಲಿ ನೀವು ಬೀಜ ಹೇಳಿದಾಗ ಅರ್ಥ ಆಯ್ತು. ನಾನು ಮೊದಲು ನೀವು ಬೀಜಗಳಿಗೆ ಕಲರ್ ತುಂಬೋದಂದ್ರಿ, ಅದು ಬಣ್ಣ ತುಂಬಕಂದ್ರಲ್ಲ. ಇದು ವಿಭಿನ್ನ ರೀತಿಯ ಬೀಜದ ಕತೆ. ಎಲ್ಲ ಸಿನಿಮಾಗಳ ಕತೆಗೂ ನಮ್ಮ ಸಿನಿಮಾದ ಕತೆಗೂ ಬೀಜದ ಕತೆಗೂ ಒಂದು ಏನೋ ವಿಭಿನ್ನವಾದಂಥ ನಂಟಿದೆ. ಸರ್ ನಿಮಗೆ ನನಗೆ ಈಗ ಒಳಿತಾ ಇದೆ,
ನಿಮಗೆ ಯಾವುದೇ ಬೀಜ ಇದ್ರೂ ಪಂಚಪ್ರಾಣ ಅಂತ ಅನ್ಸುತ್ತೆ. ಇಲ್ಲ, ನೀವು ಅಬ್ಸರ್ವ್ ಮಾಡಿ, ಕಲೆಯನ್ನ ನವರಸಗಳಂತ ಹೇಳ್ತಾರೆ. ನೀವು ಬೀಜದಲ್ಲಿ ಯಾಕೆ ಹೇಳಲ್ಲ? ಮೃದುತ್ವ. ಈಗ ಮೃದುತ್ವ ಮಲ್ಲಿಗೆ, ಹತ್ತಿ ಬೀಜದ ಮೂಲಕ ಒಳಿಸ್ಬೋದಲ್ಲ ಅಲ್ವಾ? ಸ್ಮೂತ್ ಇರ್ತದೆ. ನೀವು ಸಿಹಿನ ಒಂದು ಖುಷಿ ವಿಚಾರ, ಒಂದು ಆಶಾ ತಗೊಳ್ರಿ, ಯಾವ್ದಾದ್ರು ಕಲ್ಲಂಗಡಿ ಆ ತರ ಬೀಜಗಳ ಮೂಲಕ ಹೇಳ್ಬೋದಲ್ಲ. ಅದು ಆಶಾ ಬೀಜ. ಕಲಾವಿದ್ರ ಸರ್ ಅವರಿಗೆ ಜಾರೋ ಬೀಜ. ಓ, ಜಾರೋ ಬೀಜ. ಇದು ಹಲಸಣ್ಣಿನ ಬೀಜ. ಆ ಬೀಜಗಳು ಯಾಕೆ ನಾವು ಬೀಜಗಳಲ್ಲೇ ಸಿನಿಮಾ ಮಾಡಬಾರ್ದು? ನಮ್ಮ ನಿರ್ದೇಶಕರು ಅಷ್ಟು ದೊಡ್ಡ ಬೀಜ ಇರಬೇಕಾದ್ರೆ ನಾವ್ಯಾಕೆ ಇಷ್ಟೆಲ್ಲ ಬೀಜಗಳಿಗೆ ಕೆಲಸ ಕೊಡಬಾರ್ದು? ಹೇಗಿದೆ ಸರ್ ನಮ್ಮ ಕಾನ್ಸೆಪ್ಟು? ಬೀಜ ಭಾರಿ ಐತಿ, ಸೂಪರ್. ಈ ಬೀಜದ ಕಥೆನೇ ಸೂಪರ್. ಅದಕ್ಕೆ ನಿಮ್ಮಲ್ಲಿ ಒಂದಿಷ್ಟು ಬೀಜಗಳಿದ್ರು ಕೊಡಿ, ನಾವು ರೆಡಿ ಮಾಡ್ತೀವಿ. ಇಲ್ಲ, ಆ್ಯಕ್ಚುಲಿ ನಮ್ಮ ಬೆಲ್ಲಿ ಬೀಜ ಅವ, ಅದಕ್ಕೆ ಕೊಡಕ್ಕೆ ಬರಂಗಿಲ್ಲ. ಯಾಕೆಂದ್ರೆ ಅವು ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ನಮ್ಮ ಬೀಜಗಳು. ಅದನ್ನ ನಾವು ಏನು ಎಂತೆಂಥ ಬೀಜಗಳು ನಾವು ನೋಡಿಲ್ಲ. ಕಲಾವಿದ ಬೀಜಗಳು ಸರ್ ಹಂಗೆ ಹೇಳಿ ಸರ್, ಕಲಾವಿದ ಬೀಜ ಅಂತ ಹೇಳ್ರಿ. ಯಾಕೆಂದ್ರೆ ನಾವು ಎಲ್ಲೆಲ್ಲ ಹೋಗ್ಬಿಡ್ತೀವಿ, ನಮ್ಮ ಕಲ್ಪನೆ ಒಂಥರ ಬೀಜ ಅಂದ ತಕ್ಷಣ ಎಲ್ಲೆಲ್ಲ ಜಾರಿ ಬಿಡ್ತೀವಿ. ಇಲ್ಲ, ನೀವು ತಿಳ್ಕೊಂಡಿರೋ ಬೀಜಗಳೇ ಬೇರೆ. ನಮ್ಮ ಕಥೆಯಲ್ಲಿರೋ ಬೀಜಗಳು ಅವು ಹೂವು, ಹಣ್ಣು. ಹಣ್ಣಿನ ಬೀಜ, ಇದು ಹೂವಿನ ಬೀಜ ಹೆಂಗಿರ್ತಾವ? ಅವು ನಿಮ್ಗೆ ಗೊತ್ತಿಲ್ಲ ಅಲ್ಲ? ಈ ಗುಲಾಬಿ ಕೆಳಗಡೆ ಇರ್ತಾವ ಇವು ಒಂಥರ ಇದ್ರ ಕಣ್ಣಿಗೆ ಕಾಣದ ಬೀಜಗಳು ಅವೆಲ್ಲ. ಆ ತರ ಬೀಜಗಳು, ಕೆಲವೊಂದು ಪಾತ್ರಗಳು ನೀವು ಆರ್ ಸಬ್ಜೆಕ್ಟ್ ನೋಡಿರ್ತೀರ. ಈ ದೆವ್ವಗಳು ಹೆಂಗ್ ಬರ್ತವೆ? ಅವೆಲ್ಲ ಹೂವಿನ ಬೀಜಗಳು, ಕಣ್ಣಿಗೆ ಕಾಣದ ಬೀಜಗಳು. ಕಣ್ಣಿಗೆ ಅಲ್ಲ, ನಮ್ಮ ಬೀಜದ ಒಂದು ಸಬ್ಜೆಕ್ಟ್ ಅಲ್ಲಿ ದೆವ್ವಗಳೆಲ್ಲ ಈ ಕಣ್ಣಿಗೆ ಕಾಣದ ಬೀಜಗಳು. ಕೆಲವು ಯಾವುದು ನಮ್ಮ ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ, ಅವೆಲ್ಲ ಕಣ್ಣಿಗೆ ಕಾಣದ ಬೀಜಗಳು ಅಂತ. ಅಲ್ಲ ಸರ್, ಎಲ್ಲ ಬೀಜಗಳು ಕೈಗೆ ಸಿಗಲ್ಲ, ಕಣ್ಣಿಗೆ ಕಾಣಂಗಿಲ್ಲ, ಜಾರ್ತಾವ, ಎಲ್ಲೆಲ್ಲ ಹೋಗ್ತಾವ. ಒಟ್ಟಿನಲ್ಲಿ ನಿಮ್ಮದು ಬೀಜದ ಕಥೆ. ಒಂದು ನಿಮಿಷ ನಿರ್ದೇಶಕರನ್ನ ಕೇಳ್ಬಿಡೋಣ. ನಿರ್ದೇಶಕರೇ, ಈ ಬೀಜ ಅನ್ನೋದು ಹೆಂಗ್ ಹುಟ್ಟಿತು ನಿಂಬಲ್ಲಿ? ಹುಟ್ಟದೇನು ಹುಟ್ಟಿತ್ರಿ, ಅದನ್ನ ತಗೊಂಡು ಹೋಗಿ ಇವ್ರ ಕೈ ಇವರೆಲ್ಲ ಒತ್ತಿಗೆ ತಿರುಗಾಡ್ಬಿಟ್ರು. ನಾನಂತೂ ಹೇಳೋದೇನಿಲ್ಲ, ಎಲ್ಲ ಇವ್ರು ಹೇಳಿ ಮುಗಿಸ್ಬಿಟ್ಟಿದ್ದಾರೆ ಅದರಲ್ಲಿ. ಸಾರ್, ನಾವು ಟೈಟ್ಲ್ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದೀವಿ, ಕ್ಯಾಚ್ ಆಗಿದೆ. ಅದೆಲ್ಲ ಇಷ್ಟು ದೊಡ್ಡ ಇಷ್ಟೆಲ್ಲ ಬೀಜಗಳು ಕ್ಯಾಚ್ ಆಗಿದೆ. ಹೌದು, ಬೀಜ ಬದಲಾಗಬಹುದು, ಅಲ್ಲ ಬೀಜ ಬೆಳೆಯಾಗಬಹುದು. ಅದು ಹೇಗೆ ಬೆಳೆ ಆಗುತ್ತೆ ಅನ್ನೋದು ಸಿನಿಮಾದಲ್ಲೇ ನೋಡಬೇಕು. ಆಗಾಗ ಅವ್ರವ್ರ ಬೀಜಕ್ಕೆ ಆಗ ಅವ್ರಿಗೊಂದು ಮಹತ್ವ ಬರುತ್ತೆ. ಅಂದ್ರೆ ಅವ ಸಜ್ಜೆ ಹಾಕೋ ಬೀಜ, ಜೋಳದ ಬೀಜ, ಭತ್ತದ ಬೀಜ, ಅವ್ರವ್ರ ಬೀಜಗಳು. ಟೋಟಲಿ ಕಥೆನೇ ಬೀಜದ ಮೇಲೆ. ನಮ್ಮ ಕತೆ ಬೀಜ ಬೆಳೆಯಾಗಬಹುದು. ಆಯ್ತು, ಇಷ್ಟೆಲ್ಲ ಆದ್ಮೇಲೆ ಈ ಇನ್ನೊಂದು ಕೊರತೆ ಇರ್ಬೇಕು ನಿಮಗೆ. ಏನು? ಇಷ್ಟಾದ ಮೇಲೆ ಇನ್ನೊಂದಿಷ್ಟು ಬೀಜ ಬೇಕಲ್ಲ, ನೀವು ಮಕ್ಕಳ ಬೀಜ ಬೇಕು, ನೋಡೋ ಬೀಜಗಳು ಬೇಕಲ್ಲ. ಆ ಬೀಜಗಳಿಗೆ ಅಂತಾನೆ ಟೈಟ್ಲ್ ಇಟ್ಟಿರೋದು. ಬೀಜ ಬೆಳೆ ಆಗಬಹುದು. ಅವ್ರು ಬರ್ತಾರೆ, ನಮ್ಮ ಬೀಜನೇ ಯಾಕೆ ಬೆಳೆ ಆಗಿಲ್ಲ ಇಷ್ಟು ವರ್ಷ, ಈ ಬೀಜ ಹೆಂಗ್ ಬೆಳೆ ಆಗುತ್ತೆ? ಓ, ಇಲ್ಲಿ ಬೀಜ ನಮ್ಮ ಬೀಜನ ಹೋಗಿ ನಾವು ನೋಡಮ್ಮ ಅಲ್ಲಿ ಬಿತ್ತಿ ಅಂತ ಬರ್ತಾರೆ. ಎಸ್ ಇರ್ಬೋದು. ಯಾಕಂದ್ರೆ ಅವರು ಬೀಜಗಳ ಬಗ್ಗೆ ತಿಳ್ಕೊಬೇಕಲ್ಲ. ಹೌದು, ಬೀಜಗಳು ತಿಳ್ಕೊಳ್ಳೋದಕ್ಕಾರ ಬರ್ತಾರೆ. ತಿಳ್ಕೊಳ್ಳೇಬೇಕು. ಈ ಬೀಜದ ಸಿನಿಮಾದಿಂದ ಹಲವಾರು ಬೀಜಗಳು ಹೊರಗಡೆ ಬರುತ್ತವೆ, ಇನ್ನೊಂದಿಷ್ಟು ಬೀಜಗಳಿಗೆ ಕೆಲಸ ಸಿಗುತ್ತದೆ. ಅಂದ್ರೆ ನಿಮ್ಮ ಕತೆ ಒಂದು ಬೀಜಗಳ ಬಗ್ಗೆ ವಿಶೇಷವಾದ ಚಿತ್ರ. ಸೂಪರ್. ಈ ಅಂದ್ರೆ ಒಂದು ಯಾವ ತರ ಬೀಜ ವಿಂಗಡಣೆ ಮಾಡಿದಾರೆ ನಿಮ್ಮ ಸಿನಿಮಾದಲ್ಲಿ? ಈಗ ರೇಪಿಸ್ಟ್ಗಳು ಅವರಿಗೆ ಬದನೆ ಬೀಜ, ಮುಳ್ಳೆಲ್ಲ ಇರುತ್ತೆ, ಒಂದು ವಿಕೃತ, ಅದು ಆ ಬೀಜದಲ್ಲಿ ವಿಶ್ಲೇಷಣೆ ಆಗುತ್ತೆ. ಇನ್ನು ಹೊಟ್ಟೆ ಕಿಚ್ಚು ಪಡ್ತಕ್ಕಂಥ ಜನಗಳಿಗೆ ಮೆಣಸಿನ್ಕಾಯಿ ಬೀಜ, ಹೊಟ್ಟೆ ಉರಿ. ನನ್ನ ಕಲ್ಪನೆ ಕರೆಕ್ಟ್ ಆಯ್ತು ನೋಡ್ರಿ. ಇನ್ನು ಮೃದು ಸ್ವಭಾವದು ಅಕ್ಕಿ ಬೀಜ ಮೃದು ಆಗಿರುತ್ತೆ, ಮುಟ್ಟಿದ್ರೆ ಮೆತ್ತಗಿರುತ್ತೆ. ಈ ಪ್ರೀತಿ ವಿಶ್ವಾಸ ಅದಕ್ಕೆಲ್ಲ ಹೂವಿನ ಬೀಜ, ಗುಲಾಬಿ ಬೀಜ, ಆ ಥರದ ಬೀಜಗಳು. ಇನ್ನು ಕುಂಬಳಕಾಯಿ ಬೀಜ ಯಾರ ಅಂತ ಅದು ಕೆಲವೊಂದು ಈ ದಪ್ಪ ಕಲಾವಿದರು, ಹಾಸ್ಯ ಕಲಾವಿದರು,
ನಮ್ಮ ನಿರ್ದೇಶಕರ ಬೀಜಕ್ಕೆ ನಾವೆಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟು ಜೀವ ತುಂಬುವಲ್ಲಿ ಯಶಸ್ವಿ ಆಗಿದ್ದೇವೆ ಅಂತ ನಾವು ಅಂದುಕೊಂಡಿದ್ದೀವಿ. ಅದನ್ನ ಜನ ಒಂದು ನಿಮಿಷ ಯಾವ ಥರ ಸರ್ ನಿಮ್ಮ ಬೀಜ? ಯಾವ ತರ ಅಂತ ಅಂದ್ರೆ ಎಲ್ಲ ನಮ್ಮ ಶರಣ ಅವ್ರು ಹೇಳ್ಬಿಟ್ಟು ಅಲ್ಲ ಯಾವ ಥರದ ಕೈಯಾಗ ಅವ್ರ ಕೈಯಾಗ ನಿಮ್ಮ ಬೀಜ ಕೊಟ್ರಿ ಈಗ ಅಂತ ನಾವು ಗೊತ್ತಾಗಿಲ್ಲ. ಅವರು ಈಗ ವರ್ಕ್ ಮಾಡ್ತಾರ ಅಂದ್ಮೇಲೆ ನಮ್ಮ ಬೀಜ ಅವ್ರ ಕೈ ಕೊಟ್ಬಿಟ್ವಿ. ಈಗ ಅವರು ಅದನ್ನ ಪ್ರತಿಯೊಂದು ಮೂಲೆಯಲ್ಲಿ ಒಂದು ಇಟ್ಟಿಗೆಸಿ ಸರ್ಚ್ ಮಾಡಿ ಅದನ್ನ ಯಾವ ತರ ಬೆಳೆಸ್ಬೇಕು ಅಂಬೋದು ಅವ್ರ ಕೈಗೆ ಕೊಟ್ಬಿಟ್ರಿ ನಿಮ್ಮ ನಮ್ಮ ಬೀಜ. ಬೀಜ ಅವ್ರಿಗೆ ಕೊಟ್ಟಿವಿ. ಸೂಪರ್. ಅದು ಮತ್ತೇನ್ ತಿಳ್ಕೊ, ಬೀಜ ಅಂದ್ರೆ ಅದ್ರ ಕತೆ ಎಂಬ ಒಂದು ಬೀಜ ಕೊಟ್ಟಿವಿ. ಕತೆ ಬೀಜ ನಾವು ಹಂಗೆ ತಿಳ್ಕೊಂಡಿದ್ವಿ. ಮತ್ತೆ ಸ್ವಲ್ಪ ಒಂದ್ ಜರ ಆ ಕಡೆ ಒಂದ್ ಜರ ಈ ಕಡೆ ಆಯ್ತು. ಪರವಾಗಿಲ್ಲ, ಏನು ತೊಂದ್ರೆ ಇಲ್ಲ. ನಮ್ಮ ಮೇಲೆ ಏನಾಗ್ಬಿಟ್ಟದ, ನೀವು ಹೇಳೋ ಬೀಜದ ಕತೆ ಕೇಳಿದಾಗ ನನ್ನಂತ ಒಬ್ಬ ಯೂಟ್ಯೂಬರ್ ಹಿಂಗ ಸಂದರ್ಶನ ಮಾಡೋ ಬೀಜನು ಇಲ್ಲಿ ಕೂತ್ಕೊಂಡು ಬೀಜನ ಒಂದು ಸ್ಟೋರಿ ಮಾಡ್ತಾ ಇದೀನಲ್ಲ, ಅದು ಒಂದು ವಿಶೇಷ. ವೀಕ್ಷಕರೇ, ವಿಶೇಷ ಸಂಚಿಕೆ ಇದು. ಒಟ್ಟಿನಲ್ಲಿ ಒಂದು ಬೀಜದ ಕಥೆಯಿಂದ ಶುರುವಾಗಿರೋ ಕಥೆಗಾರರು ಮತ್ತೆ ಛಾಯಾಗ್ರಾಹಕರು ಎಲ್ಲ ಇದ್ದಾರೆ. ಅವ್ರ ಜೊತೆ ನಾನು ಇವರು ಸಂದರ್ಶನ ಮಾಡ್ತಕ್ಕಂಥ ಬೀಜ, ನಾನು ಒಂದು ಬೀಜ ಅವ್ರ ಕೈ ಕೊಟ್ಟು ಬಿಡ್ತೀನಿ. ಸರ್ ತುಂಬಾ ಚೆನ್ನಾಗಿ ಅದ್ಭುತ ಸಿನಿಮಾ ಮೂಡ್ ಬಂದಿರ್ಬೇಕು. ಅಲ್ಲ ನಾನು ಒಬ್ಬ ಪ್ರೇಕ್ಷಕ ಅಲ್ಲ. ಇಲ್ಲ, ನಮ್ಮನ್ನ ನಂಬಿ ಅವ್ರ ಬೀಜ ನಮ್ ಕೈ ಕೊಡ್ತು ಅಂತ ಹೇಳಿದ್ದಾರೆ. ಅವ್ರ ಕತೆ ಬೀಜ, ನಮ್ಮ ಕತೆ, ಅವರ ಕತೆ ಬೀಜ, ನಮ್ಮ ಕತೆ ಬೀಜ ಅಲ್ಲ. ಈಗ ನೀವು ಪ್ರತಿಯೊಬ್ಬ ಕಲಾವಿದನ ಬೀಜ ತಗೊಂಡ್ರಿ, ವಿಲನ್ ಬೀಜ ತಗೊಂಡ್ರಿ, ವೀಕ್ಷಕರ ಬೀಜ ತಗೊಂಡ್ರಿ, ಈಗ ಸಂದರ್ಶಕನ ಬೀಜ ತಗೊಳ್ಳೋದಕ್ಕೆ ಯಾಕೆಷ್ಟು ಸಂದರ್ಶನದ ಬೀಜ. ಈಗ ನಾ ಸಂದರ್ಶಕ ಬೀಜ ಹೀರೆ ಬೀಜ ಇದ್ದಂಗೆ, ಹೀರೆ ಬೀಜ. ಸರ್, ನೀವು ಸಂದರ್ಶನ ಇಲ್ಲಿ ನೋಡಿ, ನಿಮಗೆ ಯಾರು ಸಿಗುತ್ತಾರ ಬೀಜಗಳು. ಸಂದರ್ಶನ ಅಂದಾಗ ನಮಗೂ ನೆನಪಿಗೆ ಬಂತು, ಅದು ಹೀರೆ ಬೀಜ. ಮೈ ತುಂಬಾ ಗೆರೆ ಇರುತ್ತೆ, ಹೆಂಗ್ ಬೇಕಾದ್ರೂ ಹೋಗುತ್ತೆ. ಅದು ಹೀರೆ ಬೀಜ, ಮೈ ತುಂಬಾ ಗೆರೆ ಇರುತ್ತೆ, ಹಿಂಗಾರ ಹೋಗ್ಬೋದು, ಹಿಂಗ ಸಂದರ್ಶನ. ಅದೇನೋ ಅಂತಿದ್ರು ಒಂದು ಗಾದೆ, ಇರ್ಲಾರ ಜಾಗದಾಗ ಏನೋ ಬಿಟ್ಕೊಂಡು ಏನೋ ಮಾಡ್ಕೊಂಡು. ಹೀರೆ ಬೀಜ, ಸಂದರ್ಶನ ಬೀಜ. ಅದು ಹೆಂಗ್ ಬೇಕಲ್ಲ, ಹೆಂಗ್ ಬೇಕಾದ್ರೂ ಅದು ಹಿಂಗ್ ಹೋಗ್ತೈತಿ, ಹಿಂಗ್ ಗೆರೆ ಇರುತ್ತೆ, ಮೇಲೆ ಗೆರೆ ಇರುತ್ತೆ. ಹಂಗ ಹೋಗೋದು ಅಣ್ಣ. ನಿಮ್ ಕಲ್ಪನೆ, ನಮ್ಮ ಕಲ್ಪನೆ ಇರ್ಬೋದು, ನಿಮ್ ಕಲ್ಪನೆ. ನಮ್ಗೆ ಹೆಂಗ ಅದು ಬರ್ತೈತಿ ಬೀಜ ಅಂತ ಅಂದಾಗ ನಮ್ಗೆ ಯಾವ ತರ ಬರುತ್ತೆ ಮೈಂಡ್. ಈಗ ಇಷ್ಟೆಲ್ಲ ಆದ್ಮೇಲೆ ನನಗೊಂದು ಡೌಟ್ ಬರ್ಲಕತ್ತದ್ರಿ. ಇದು ಎಪಿಸೋಡ್ ಬಹಳ ಇಂಪಾರ್ಟೆಂಟ್ ಎಪಿಸೋಡ್ ಇದು. ನನಗೆ ಏನು ಅನ್ಸ್ಲಕತ್ತದ, ಎಷ್ಟೋ ಸಂದರ್ಶನ ಮಾಡಿದ್ದೀನಿ, ಅಷ್ಟೊಂದು ಇದು ಇರಲಿಲ್ಲ. ಈಗ ನಿಮ್ಮ ಸಿನಿಮಾದ ಬೀಜ ಬೆಳೆ ಆದಿತ್ತು ಕತೆ ತೊಗೊಂಡು ಬಂದಾಗ ನನಗೇನು ಆಗ್ಲಕತ್ತದ, ತೊಗೊಂಡು ಹೊಡ್ಕ ಅಂದ್ರೆ ಆ ರೇಂಜಿಗೆ ಇದೆಯಲ್ಲಪ್ಪ ಅಂತ ಅನ್ಸ್ಲಕತ್ತದ. ಈಗ ನನಗೊಂದು ಟೆನ್ಷನ್ ಶುರುವಾಗ್ಯದ್ರಿ. ಏನಂದ್ರೆ ಈ ಒಂದು ಬೀಜದ ಕತೆ ನಾನು ಏನಾದರೂ ಇದ್ರಾಗ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದಾಗ ಈ ಕಾಮೆಂಟ್ ಹಾಕೋ ಬೀಜಗಳು ಯಾವ ತರ ಬರ್ತಾವ ಅಂತ ನನಗೊಂದು ಕ್ಯೂರಿಯಾಸಿಟಿ. ಈ ಕಾಮೆಂಟ್ ಹಾಕೋ ಬೀಜಗಳಂದಾಗ ನನಗೂ ನೆನಪಾಯ್ತು. ಈ ಕಾಮೆಂಟ್ ಹಾಕೋವೆಲ್ಲ ಟೀ ಬೀಜ, ಅಂದ್ರೆ ಈ ಟೀ ಪುಡಿ ನೋಡಿರ್ತೀರಲ್ಲ, ಸಣ್ಣ ಸಣ್ಣ ಬೀಜ. ಅವೆಲ್ಲ ಸಣ್ಣ ಬೀಜಗಳು. ಆ ಕಾಮೆಂಟ್ ಬೀಜಗಳಿಗೆಲ್ಲ ತಲೆನೇ ಕೆಡ್ಸ್ಕೊಬೇಡ್ರಿ. ಇಲ್ಲ, ನೀವು ದಪ್ಪ ಬೀಜಗಳು, ಈ ಮಾವಿನ ಬೀಜ, ದಪ್ಪ ಬೀಜಗಳು, ಅಂತ ಬೀಜಗಳು ಏನಾದ್ರೂ ಹಾಕಿದ್ರೆ ಅವು ಒಂದಿಷ್ಟು ಹಣ್ಣುಗಳು ಕೊಡ್ತವೆ, ದೊಡ್ಡದಾಗಿ ಬೆಳಿತವೆ. ಆ ಬೀಜಕ್ಕೆ ವ್ಯಾಲ್ಯೂ ಇದೆ. ಈ ಸಣ್ಣ ಬೀಜಗಳು ಅವಕ್ಕೆಲ್ಲ ಅವು ಸಣ್ಣ ಬೀಜಗಳು ಒಂದು ಟೇಸ್ಟ್ ಬರುತ್ತೆ, ಒಂದು ಟೇಸ್ಟ್ ಇರಲ್ಲ, ಇನ್ನೊಂದು ಸಣ್ಣ ಪುಟ್ಟ ಇದ್ದೇ ಇರ್ತಾವ. ಅದು ಕಮೆಂಟ್ ಎಂಬ ಒಂದು ಸಣ್ಣ ಬೀಜದಾಗ ಒಂದ್ ಸಣ್ಣ ಪುಟ್ಟ ಒಬ್ಬೊಬ್ರು ಒಂದೊಂದು ಮೈಂಡ್ ನಲ್ಲಿ ಏನೋ ಇರ್ತೈತೆ. ಅವ್ರವ್ರ ಬೀಜಕ್ಕೆ ಸಂಬಂಧಪಟ್ಟಂಗ ಸಂಬಂಧಪಟ್ಟ ಎಕ್ಸ್ಕ್ಯೂಸ್ ಮೀ, ಒಂದು ಸ್ವಲ್ಪ ಫೋನ್ಯಾಗ ಮಾತಾಡ್ತಿರ್ಕಾಯ್ತು. ಅಲ್ಲ ಸರ್, ಇನ್ನೊಂದು ಬೀಜ, ಅರ್ಜೆಂಟ್ ನಮ್ಗೆ ಹೋಗೋರು ಒಂದು ಸೆಕೆಂಡ್. ಹಲೋ ಲೇ ಅಲ್ಕಡ್ಸೋಳಮ್ಮ, ನೀ ಅಂಥವ್ರನ್ನೆಲ್ಲ ನೀ ಕಳಿಸಿದೆ ಲೇ ಇಂಟರ್ವ್ಯೂ ಮಾಡಂತೆ. ಲೇ ನಿನಗೆ ಯಾರು ಸಿಗಲಿಲ್ಲ ಲೇ, ಅವನವ್ನು ಬೀಜ ಹೊತ್ಕೊಂಡು ತಿರುಗಾಡ್ಲಾಕತ್ತಾರಲ್ಲೇ ಅವರು. ಅವ್ರು ಹೇಳೋ ಕತೆ ಬೀಜ ಟೋಟಲಿ ಎಲ್ಲ ಬೀಜಗಳೇ ಆಗ್ಬಿಟ್ಟಾವಲ್ಲಿ. ಥೂ ನೀನು ನಾವು ಇಡು ಮೊದಲು ನಿನಗೆ, ಆಮೇಲೆ ಬೇರೆ ಬೀಜ ತಂದು ನಿನಗೆ ತೊಗೊಂಡು ಹೊಡಿಬೇಕಾಗ್ತದೆ. ಇಡು ಮೊದಲು ಕೊಟ್ಟು. ಸರಿ, ಯಾರು ಇಲ್ಲ, ನಮ್ಮ ಫ್ರೆಂಡ್ ಬೀಜ ನಮ್ಮ ಫ್ರೆಂಡ್ ಬೀಜ ಏನಂದ್ರೆ ನಮ್ಮ ಬಗ್ಗೆ ಅದೇ ಹೇಳಿದೆ, ನಿಮ್ಮ ಬಗ್ಗೆ ಹೇಳಿದೆ. ಏನು ದೋಸ್ತ, ಈ ಫ್ರೆಂಡ್ ಬೀಜ ಅಂತ ಗಟ್ಟೆನಾ? ಫ್ರೆಂಡ್ ಯಾವ್ದು ಬೀಜ ಗೊತ್ತಾ? ಜೋಡಿ ಬಾಳೆಹಣ್ಣು ನೋಡಿದಿರಲ್ಲ, ಒಂದಕ್ಕೊಂದು ಅಂಟಿಕೊಂಡಿರುತ್ತೆ. ಜೋಡಿ ಬಾಳೆಹಣ್ಣು ಒಂದಕ್ಕೊಂದು ಅಂಟಿ,
ಅದು ಫ್ರೆಂಡ್ ಬೀಜ. ಅಲ್ಲ ನಿಮ್ ಮೈಂಡ್ ಬರೀ ಅದ್ ನೋಡ್ರಿ ಸರ್. ಈ ಯಾವ್ಯಾವ ಕಾಣ್ತಾವ ಎಲ್ಲ ಒಂದೊಂದು ಬೀಜ ಅದು ಒಂದೊಂದು ಬಿಟ್ಟಿರಲ್ಲ, ಫ್ರೆಂಡ್ ಬೀಜ, ಬಾಳೆ ನಮ್ ಬೀಜ ಅವರಿಗೆ ಕೊಟ್ಟಿರೋ ನಮ್ಮ ಫ್ರೆಂಡ್ ಬೀಜ ಈ ಫೋನ್ ಮಾಡಿದ್ನಲ್ಲ ನಾವು ಸಂಜೆಗೆ ಇಲ್ಲಿ ಕಾಲ್ ಮಾಡ್ಕೊಂಡಿದ್ದೀನಿ. ಅಲ್ಲ ಅವ ಏನ್ ನಿಮ್ ಬಗ್ಗೆ ಒಳ್ಳೆದಿದೆ. ಎಂತ ಸ್ಟೋರಿ, ಅದ್ಭುತ ಸ್ಟೋರಿ ಮಾಡ್ಕೊಂಡ್ ಬಂದ್ರ ದೋಸ್ತ. ಒಂದು ಬೀಜ ಬೆಳೆಯೋದಿತ್ತು ಅಂತೇಳಿ ಬೀಜ ಹಿಡ್ಕೊಂಡು ತಿರುಗಾಡಕತ್ತಾರ. ಭಯಂಕರ ಅದು ಏನು ಸ್ಟೋರಿ ಯೂನಿಕ್ ಆಗಿದೆ. ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ ಡೈರೆಕ್ಟರ್ ಬೀಜ ಯಾವಾಗ ಬಾಯಿಗೆ ಬರುತ್ತೆ, ಅಲ್ಲಲ್ಲ ಹೊರಗ್ ಬರುತ್ತೆ ಅಂತ ರೋಡಲ್ಲಿರೋ ಬೀಜಗಳೆಲ್ಲ ಕೇಳ್ತಾ ಇದಾವೆ. ಅದಕ್ಕೆ ನಾವು ಆದಷ್ಟು ಬೇಗ ನಮ್ಮ ಡೈರೆಕ್ಟರ್ ಬೀಜನ ಹೊರಗಡೆ ಬಿಡ್ತೀವಿ. ದಯವಿಟ್ಟು ನೀವು ನಮ್ಮ ಡೈರೆಕ್ಟರ್ ಬೀಜನ ಮರಿಬೇಡಿ. ನಿಮ್ ಚಾನಲ್ ಮೂಲಕ ಜಾಸ್ತಿ ಪ್ರಮೋಷನ್ ಮಾಡಿ. ಖಂಡಿತ ಜನಗಳಿಗೆ ನಾ ರಿಕ್ವೆಸ್ಟ್ ಮಾಡ್ತೀನಿ, ಬೀಜ ಹೊರಗೆ ಬಂದ ತಕ್ಷಣ ಕಲ್ಲು ಎತ್ತಿ ಹಾಕಿ ಬೂಸ್ಟ್ ಮಾಡ್ರಿ ಅಂತೇಳಿ. ಫುಲ್ಲು ತುಂಬ ಧನ್ಯವಾದಗಳು ನಿಮಗೆ. ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ನಿಮ್ಮ ಬೀಜದ ಸ್ಟೋರಿ ಕೇಳಿದ ಮೇಲೆ ನಮ್ಮ ಕಡೆಯಿಂದ ನಿಮಗಾಗಿ ಒಂದೊಂದು ಬೀಜವನ್ನು ಕೊಡೋದಕ್ಕೆ ಇಷ್ಟಪಡ್ತೀವಿ. ಬಾಳೆಹಣ್ಣು ಬೀಜ ತುಂಬ ಇದು ಫ್ರೆಂಡ್ಸ್ ಬೀಜ. ಬರ್ತೀವಿ ಬೀಜ ಮರಿಬೇಡ್ರಿ. ಆದಷ್ಟು ಬೇಗ ನಿಮ್ಮ ಬೀಜ ಹೊರಗೆ ಬಂದು ಜನಗಳ ಕೈಗೆ ಸಿಗಲಿ. ವೀಕ್ಷಕರೇ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನೋಡಿದರೆ ದುರ್ಬೀಜಗಳು ಬಂದಿದ್ವು. ಏನು ಹಿಡ್ಕೊಂಡು ಕುಂತರು ಮಾರಾಯ, ಬೀಜ ಆ ಬೀಜ, ಡೈರೆಕ್ಟರ್ ಬೀಜ, ಎಲ್ಲ ಬೀಜ ಅಂತ ಎಲ್ಲಿದಾರೋ ಇವರು, ಏನು ಸಿನಿಮಾ ಮಾಡ್ಲಾಕತ್ತಾರ ಇವು. ನಮ್ಮನ್ನ ಕಲ್ಲು ತೊಗೊಂಡು ಜಜ್ಕೊಳಂಗೆ ಆಗ್ಬಿಟ್ಟೈತ್ರಿ ನನಗೆ. ದಯವಿಟ್ಟು ಕ್ಷಮೆ ಇರಲಿ. ಎಲ್ಲ ಕಾಮೆಂಟ್ ಬಾಕ್ಸು, ಲೈಕ್, ಇದು ಏನೇನು ನಿಮಗೆಲ್ಲ ನಿಮಗೆ ಫುಲ್ ಫ್ರೀಡಮ್. ಏನು ಮಾಡ್ತಾರೆ ನೋಡ್ರಿ ಅವನವನು. ಇವ್ರನ್ನಂತರ ನೋಡ್ರಿ ಹೊರಗೆ ಬರ್ತಾರೆ ಇವ್ರು. ಎಲ್ಲ ರೆಡಿ ಆಗ್ಯಾರ. ಒಂದು ಸುತ್ತಿಗೆ, ಒಂದು ಕಲ್ಲು ಎಲ್ಲ ರೆಡಿ ಮಾಡಿಕೊಡ್ರಿ. ಇವ್ರು ಏನಾರು ಬಂದು ಬೀಜ ಅಂದ್ರಪ್ಪ ಅಂದ್ರೆ ಚೆಚ್ಚ ಪುಟಿಕಾರ ತುಂಬ್ರಿ ಅವಳಿಗೆ ಹೇಳ್ತೀನಿ. ವೀಕ್ಷಕರೇ, ಇಂಥ ಬೀಜಗಳನ್ನ ಸುಮ್ಮನೆ ಬಿಡ್ಬಾಡ್ರಿ ಅಪ್ಪ. ಏನು ರೀ ಇದು ಸಿನಿಮಾ ಅವನವನು ಎಲ್ಲೇ ನನಗೆ ತಾಪ ಏರಿತ್ತು ಬಿಡ್ರಿ. ಇಲ್ಲೇ ಎತ್ತಿ ಕಲ್ಲಾಗಂಗೆ ಸಿಟ್ಟು ಬಂದಿತ್ತು. ಇನ್ನೇನು ಮಾಡಲಿ, ಈ ಹಂಗೆ ಮಾಡ್ಲಿಕ್ಕೆ ಒಂದು ಬರೋಂಗಿಲ್ಲಲ್ರಿ. ಯಾವುದೋ ಕೈ ತೊಗೊಳಕ್ಕೆ ಬರೋಂಗಿಲ್ಲಲ್ಲ, ನೀವು ತೊಗೊಳಕ್ಕೆ ಬರೋಂಗಿಲ್ಲ. ಆದರೂ ನಿಮಗೆ ನಡೀತದ್ರಿ. ನೀವು ಕಾಮೆಂಟ್ ಬಾಕ್ಸಲ್ಲೇ ಜಗ್ತೀರಿ, ನೀವು ನಡೀತದೆ ನಿಮಗೆ. ನಾವು ಏನು ಮಾಡ್ಬೇಕು ನಮ್ಗೆ ಗೊತ್ತಾಗಲಿಲ್ಲ. ಧನ್ಯವಾದಗಳ್ರಿ. ನೋಡಿದ್ರಲ್ಲ, ಬೀಜ ಬೆಳೆ ಆದಿತ್ತು ಅಂತ ಅವನು ಡೈರೆಕ್ಟರ್ ಬೀಜ ಅಂತ, ಇವ ಕ್ಯಾಮ್ರಾಮನ್ ಬೀಜ ಅಂತ. ಅಟ್ಟೆ ಹೋಲ್ರಿ, ಎಲ್ಲಸು ಬೀಜಗಳ ಜೊತೆ ನನ್ನ ಬೀಜ ಮಾಡಿಟ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.